students, Namaste one and all. Today we are going to start the class about present perfect tense and present perfect continuous tense. This is the part B session in this. ಇವತ್ತು ನಾವು present perfect and present perfect continuous tense ಬಗ್ಗೆ ನೋಡೋಣ. Present perfect tense structure. So in the tenses class, making the recognition of the structure is very important. ನೀವು ಈ ಒಂದು ರಚನೆಯನ್ನು ನೆನಪಿಟ್ಕೊಂಡ್ರೆ ಸರಿಯಾಗಿ ನೀವು ಈ ಟೆನ್ಸಸ್ಗಳನ್ನು ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ನಾನು ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಹೇಳ್ತಾ ಇದ್ದೀನಿ ನಿಮಗೆ, ಈ ಒಂದು ಸ್ಟ್ರಕ್ಚರನ್ನು ನಿಮ್ಮ ಕೈಯಿಂದ ಬರೆದು ಒಂದು ಗೋಡೆ ಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ನೀವು ಎಲ್ಲಿ ಸ್ಟಡಿ ಮಾಡ್ತಿರೋ ಅಲ್ಲಿ ಇದನ್ನು ನಿಮಗೆ ಡಿಸ್ಪ್ಲೇ ಆಗೋ ರೀತಿಯಲ್ಲಿ ಕಾಣಿಸೋಗೆ ನೀವು ಪೇಸ್ಟ್ ಮಾಡಿದರೆ ನಿಮಗೆ ನಿಮ್ಮ ಮಸಲ್ ಮೆಮೊರಿ ಬಿಲ್ಡ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ. ಸೊ ಈ ಒಂದು ಸ್ಟ್ರಕ್ಚರನ್ನು ನೋಡೋಣ ಇವತ್ತು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದು ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಫಾರ್ಮನ್ನು ಇಲ್ಲಿ ಬಳಸಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಫಾರ್ಮನ್ನು ಬಳಸಬೇಕು. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಟು ಎಕ್ಸ್ಪ್ರೆಸ್ ಆ್ಯನ್ ಆ್ಯಕ್ಷನ್ ಕಂಪ್ಲೀಟೆಡ್ ರೀಸೆಂಟ್ಲಿ ಆರ್ ಹೂಸ್ ರಿಸಲ್ಟ್ ಈಸ್ ಸ್ಟಿಲ್ ರಿಲಿವೆಂಟ್ ಅಂದರೆ ಯಾವುದೋ ಒಂದು ಕ್ರಿಯೆ ಸದ್ಯಕ್ಕೆ ಸ್ವಲ್ಪ ಸಮಯದ ಹಿಂದೆ ಅಷ್ಟೇ ಅದು ಪೂರ್ಣಗೊಂಡಿರುತ್ತೆ ಅಥವಾ ಅದರ ಒಂದು ಫಲಿತಾಂಶ ಇನ್ನೂ ಬರುವುದಿರುತ್ತೆ. ಅಂಥವುಗಳನ್ನು ಹೇಳಬೇಕಾದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಮತ್ತು ಎಲ್ಲಿ ಅಂದರೆ, ಟೈಮ್ ಈಸ್ ನಾಟ್ ಮೆನ್ಷನ್ಡ್ ಬಟ್ ದ ಎಫೆಕ್ಟ್ ಈಸ್ ಸ್ಟಿಲ್ ಸೀನ್ ಇನ್ ದ ಪ್ರೆಸೆಂಟ್ ಅಂದರೆ ಅದು ಕ್ರಿಯೆ ಯಾವಾಗ ಆಗಿದೆ ಅಂತ ಅದರದ್ದು ಸಮಯವನ್ನು ನಿರ್ದಿಷ್ಟವಾಗಿ ಹೇಳಿರೋದಿಲ್ಲ, ಆದರೆ ಅದರ ಒಂದು ಪರಿಣಾಮ ಈಗ ಸದ್ಯದಲ್ಲಿ ಕೂಡ ಕಾಣಿಸ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ ಅಂತ. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇನ್ನೂ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ಶಿ ಹ್ಯಾಸ್ ಫಿನಿಶ್ಡ್ ಹರ್ ಹೋಮ್ವರ್ಕ್ ಅಂದರೆ ಅವಳು ತನ್ನ ಮನೆ ಕೆಲಸವನ್ನು ಮುಗಿಸಿದ್ದಾಳೆ, ಜಸ್ಟ್ ಇವಾಗ ತಾನೇ ಮುಗಿಸಿದ್ದಾಳೆ ಅನ್ನೋ ರೀತಿಯಲ್ಲಿ ಇದು ಅರ್ಥ ಕೊಡುತ್ತೆ. ದೇ ಹ್ಯಾವ್ ಗಾನ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಿದ್ದಾರೆ, ಈಗ ತಾನೇ ಹೋಗಿದ್ದಾರೆ ಅಂತ. ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್ ಈಗ ತಾನೇ ನಾನು ಅದು ಊಟ ಮಾಡಿದೆ, ನನ್ನ ಒಂದು ಬೆಳಗ್ಗೆಯ ತಿಂಡಿಯನ್ನು ತಿಂದೆ ಅಂತ ಹೇಳ್ತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇದು ಅಂದರೆ ಜಸ್ಟ್ ಈಗ ಮುಗ್ದಿರುತ್ತೆ, ಅದು ತುಂಬ ಹೊತ್ತಾಗಿರೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಿರ್ತೀವಿ. ಇನ್ನು ಕನ್ನಡ ಒಂದು ಅರ್ಥವನ್ನು ನೋಡೋದಾದರೆ, ಈ ಕಾಲವು ಇತ್ತೀಚೆಗೆ ಮುಗಿದ ಅಥವಾ ಪರಿಣಾಮ ಈಗಲೂ ಇರುವ ಕ್ರಿಯೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಅವಳು ತನ್ನ ಕೆಲಸವನ್ನು ಮುಗಿಸಿದ್ದಾಳೆ, ಅದರಿಂದ ಈಗ ಅವಳಿಗೆ ಸಮಯ ಇದೆ, ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ನೋಡೋಣ ಸ್ವಲ್ಪ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ರೀತಿ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಬಳಸಬೇಕು ಅಂದರೆ, ಹ್ಯಾಸ್ ಮತ್ತು ಹ್ಯಾವ್. ಹ್ಯಾಸನ್ನು ಹಿ, ಶಿ, ಇಟ್ ಅಥವಾ ಸಿಂಗುಲರ್ ಸಬ್ಜೆಕ್ಟ್ಸ್ಗಳಲ್ಲಿ ಈ ಹ್ಯಾಸನ್ನು ಬಳಸ್ತೀವಿ ನಾವು. ಹ್ಯಾವ್ ಎಲ್ಲಿ ಬಳಸ್ತೀವಿ ಅಂದರೆ ಐ, ವಿ, ಯು, ದೇ ಅಥವಾ ಪ್ಲೂರಲ್ ಸಬ್ಜೆಕ್ಟ್ಸ್ಗಳನ್ನು ಜೊತೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಹ್ಯಾವನ್ನು ಬಳಸ್ತೀವಿ. ಇದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟು ಟೈಮ್ ಎಕ್ಸ್ಪ್ರೆಷನ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ್ಯಾವ ಟೈಮ್ ಎಕ್ಸ್ಪ್ರೆಷನ್ಸ್ಗಳನ್ನು ಬಳಸ್ತೀವಿ ಅಂತ ಅಂದರೆ, ಜಸ್ಟ್, ಆಲ್ರೆಡಿ, ಎಟ್, ಎವರ್, ನೆವರ್, ರೀಸೆಂಟ್ಲಿ, ಸೋ ಫಾರ್, ಟಿಲ್ ನೌ, ಸಿನ್ಸ್, ಫಾರ್ ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ನಾವು ಈ ಟೈಮ್ ಎಕ್ಸ್ಪ್ರೆಷನ್ಸ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಇವುಗಳನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್, ಹಿ ಹ್ಯಾಸ್ ಜಸ್ಟ್ ಅರೈವ್ಡ್ ಅಂದರೆ ಅವನು ಜಸ್ಟ್ ಇವಾಗ ತಾನೇ ಬಂದ ಅಂತ. ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಹೇಳಬೇಕಾದ್ರೆ ನಾವು ಈ ಒಂದು ಟೈಮ್ ಎಕ್ಸ್ಪ್ರೆಷನ್ಸ್ಗಳನ್ನು ಬಳಸ್ತೀವಿ. ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ನಾನು ಯಾವತ್ತೂ ಕೂಡ ಅಂಥ ಸುಂದರವಾದ ಸ್ಥಳವನ್ನು ನೋಡಿರಲಿಲ್ಲ, ಈ ರೀತಿಯಾಗಿ. ವಿ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ 2010 ಅಂದರೆ ಆವಾಗಿಂದ ನಾವಿಲ್ಲಿ ಇದ್ದೀವಿ ಅಂತ ಅರ್ಥ. ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಶಿ ಡ್ಯಾಶ್ ಹರ್ ವರ್ಕ್. ಇಲ್ಲಿ ಏನು ಬರುತ್ತೆ ಹೇಳಿ,
ಶಿ ಹ್ಯಾಸ್ ಫಿನಿಶ್ಡ್ ಹರ್ ವರ್ಕ್ ಅಲ್ವಾ. ಓಕೆ, ನೀವೇ ಒಂದು ಪ್ರಯತ್ನವನ್ನು ಮಾಡಿರಿ ಆನ್ಸರ್ ಹೇಳೋದಕ್ಕೆ. ದ ಡ್ಯಾಶ್ ಗೋ ಟು ದ ಮಾರ್ಕೆಟ್. ಏನು ಬರ್ಬೋದು ಇಲ್ಲಿ? ಐ ಡ್ಯಾಶ್, ಇಲ್ಲಿ ಬ್ರಾಕೆಟಲ್ಲಿ ನಾಟ್ ಸಿ ಅಂತ ಹೇಳಿದೆ. ಸೊ ನಾಟ್ ಸಿ ಅಂದರೆ ಇದಕ್ಕೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು, ಅಥವಾ V3 V1 V2 ಏನು ಯೂಸ್ ಮಾಡಬೇಕಂತ ನಾನು ಹೇಳ್ತೀನಿ, ಅದನ್ನು ಗಮನಿಸ್ಬೇಕಿಲ್ಲಿ. ಐ ಡ್ಯಾಶ್ ನಾಟ್ ಸಿ ಹಿಮ್ ಸಿನ್ಸ್ ಮಂಡೇ ಅಂದರೆ ಐ ಬಂದಾಗ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತ ಹೇಳಿದ್ದೆ ನಾನು? ಹ್ಯಾವ್ ಅಲ್ವಾ. ಸೊ ಐ ಹ್ಯಾವ್ ನಾಟ್. V3 ಫಾರ್ಮ್ ಸಿ ಇದು ಏನು ಬರುತ್ತೆ ಯೋಚನೆ ಮಾಡಿ. ಹಿ ಡ್ಯಾಶ್ ಬ್ರೇಕ್ ಹಿಸ್ ಲೆಗ್. ಹಿ ಡ್ಯಾಶ್ ಅಂದರೆ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ ಮತ್ತು ಯಾವ ವರ್ಬ್ ಫಾರ್ಮ್ ಬರುತ್ತೆ? ಆನ್ಸರ್ಸ್ಗಳನ್ನು ನೋಡಿದ್ರೆ ಮೊದಲನೇದು ಹ್ಯಾಸ್ ಫಿನಿಶ್ಡು, ನೆಕ್ಸ್ಟು ಹ್ಯಾವ್ ಗಾನ್, ಥರ್ಡ್ ಒನ್ ಹ್ಯಾವ್ ನಾಟ್ ಸೀನ್, ಫೋರ್ತ್ ಒನ್ ಹ್ಯಾಸ್ ಬ್ರೋಕನ್. ಸೊ ಈ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಿ ಒಂದು ನೋಟ್ಬುಕ್ಕಲ್ಲಿ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ತುಂಬ ನಿಮಗೆ ಒಂದು ಉಪಯುಕ್ತವಾಗುತ್ತೆ. ಪರೀಕ್ಷಾ ಸಮಯದಲ್ಲೂ ಕೂಡ ನೀವು ಜಸ್ಟ್ ಆ ಪೇಜಸನ್ನು ಟರ್ನ್ ಮಾಡಿ ನೋಡಿದರೆ ನಿಮಗೆ ತುಂಬ ಸುಲಭವಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ಸ್ಗಳನ್ನು ಬರೆಯೋದಕ್ಕೆ ತುಂಬ ಸುಲಭವಾಗುತ್ತೆ ಮತ್ತು ಸಹಾಯಕವಾಗುತ್ತೆ ಅಂತ. ನೀವು ಈಸಿಯಾಗಿ ಇಂಗ್ಲೀಷ್ನ ಒಂದು 30ಗೆ 30 ಸ್ಕೋರನ್ನು ಮಾಡ್ಬೋದು. ಇಲ್ಲಿ MCQs ಆ್ಯಸ್ ಎನ್ TT ಎಕ್ಸಾಮ್, TT ಪರೀಕ್ಷೆಯಲ್ಲಿ ಒಂದು MCQs ಹೇಗೆ ಬರುತ್ತಲ್ಲ ಅದ್ರ ಥರನಾಗಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲಿ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿರ್ತಕ್ಕಂಥ ಕರೆಕ್ಟ್ ಸೆಂಟೆನ್ಸ್ ಯಾವುದು? ಶಿ ಹ್ಯಾವ್ ಗಾನ್ ಟು ಸ್ಕೂಲ್, ಶಿ ಹ್ಯಾಸ್ ಗಾನ್ ಟು ಸ್ಕೂಲ್, ಶಿ ಹ್ಯಾಸ್ ಗೋ ಟು ಸ್ಕೂಲ್, ಶಿ ಗಾನ್ ಟು ಸ್ಕೂಲ್. ನೋಡ್ರಿ ಇಲ್ಲಿ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರಬೇಕಾದ್ರೆ ಆ ಸ್ಟ್ರಕ್ಚರ್ ಏನಿದೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಪ್ಲಸ್ V3 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಅಲ್ವಾ. ಸೊ ಇಲ್ಲಿ ಯಾವ್ದು ಬರುತ್ತದು? ಶಿ ಹ್ಯಾಸ್ ಗಾನ್ ಟು ಸ್ಕೂಲ್ ಅಂತ. ಫಿಲ್ ವಿತ್ ದ ಕರೆಕ್ಟ್ ವರ್ಬ್. ಐ ಡ್ಯಾಶ್ ದಿಸ್ ಬುಕ್ ಆಲ್ರೆಡಿ. ಐ ಹ್ಯಾವ್ ರೀಡ್ ದಿಸ್ ಬುಕ್ ಆಲ್ರೆಡಿ. ಇಲ್ಲಿ ರೀಡ್ ಅನ್ನೋದು ನಾವು V1 V2 ಮತ್ತು V3 ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ರೀಡ್ ಅಂತಲೇ ಬಳಸ್ತೀವಿ. ಜಸ್ಟ್ ಪ್ರೊನೌನ್ಸ್ ಮಾಡುವಾಗ ಕೆಲವರು ರೆಡ್ ಅಂತ ಕೂಡ ಹೇಳ್ತಾರೆ, ಇದನ್ನು ಹಾಗೂ ಕೂಡ ಹೇಳ್ಬೋದು. ಐಡೆಂಟಿಫೈ ದ ಟೆನ್ಸ್. ಹಿ ಹ್ಯಾಸ್ ಲಿವ್ಡ್ ಹಿಯರ್ ಫಾರ್ 10 years. ಹ್ಯಾಸ್ ಲಿವ್ಡ್ ಇದು ಬಂತು ಅಂದರೆ ನಾವು ಅರ್ಥ ಮಾಡ್ಕೋಬೇಕಿದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಅಂತ. ಒಂದು ವೇಳೆ ಹ್ಯಾಡ್ ಲಿವ್ಡ್ ಅಂತ ಇರ್ತಿದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತಿತ್ತು. ಸೊ ಈ ಥರ ನಾವು ವ್ಯತ್ಯಾಸವನ್ನು ಏನು ಮಾಡಬೇಕು, ಒಂದಕ್ಕೂ ಡಿಫ್ರೆನ್ಷಿಯೇಟ್ ಮಾಡಿ ಅವುಗಳನ್ನು ಗಮನವಿಟ್ಟು ಅರ್ಥ ಮಾಡಿಕೊಂಡಾಗ ತುಂಬ ಸುಲಭವಾಗಿ ಪರೀಕ್ಷೆಯಲ್ಲಿ ನಾವು ಇವುಗಳನ್ನು ಕಂಡುಹಿಡಿಬೋದು ಅಂತ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಬೇಕು ಟಿಪ್ಸು ಏನಂತಂದರೆ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಅಲ್ಲಿ ING ಫಾರ್ಮ್ ಬಂದೇ ಬರುತ್ತೆ ಅಂತ. V1 ಪ್ಲಸ್ ING ಫಾರ್ಮ್. ಸೊ ಅದನ್ನು ಹೇಗೆ ಬಳಸೋದು ಅಂದರೆ ಟು ಶೋ ಆ್ಯನ್ ಆ್ಯಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಸ್ ಟಿಲ್ ನೌ. ಇಟ್ ಎಂಫಸೈಸಸ್ ದ ಡ್ಯೂರೇಷನ್ ಆಫ್ ಟೈಮ್ ಅಂದರೆ ಎಷ್ಟು ಸಮಯವನ್ನು ದಲ್ಲಿ ನಡೆದಿದೆ ಕ್ರಿಯೆ ಅನ್ನೋದನ್ನು ಹೇಳುತ್ತೆ ಇದು. ಆಮೇಲೆ ಇದು ಒಂದು ಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದೆ, ಬಟ್ ಅದು ಇನ್ನೂ ಪಾಸ್ಟಲ್ಲಿ ಇನ್ನೂ ಕಂಟಿನ್ಯೂಸಲ್ಲಿದೆ ಅನ್ನೋ ರೀತಿ ಇರಬೇಕದು. ಸೊ ಹಾಗೆ ಇರ್ತಕ್ಕಂಥ ಒಂದು ಪದವನ್ನು ವಾಕ್ಯವನ್ನು ನಾವೇನಂತ ಕರಿತೀವಿ ಇಲ್ಲಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಫಾರ್ 2 hours. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಫಾರ್ 2 hours. ಒಂದು ವೇಳೆ ಇಲ್ಲಿ ಹ್ಯಾಸ್ ಇರೋ ಜಾಗದಲ್ಲಿ ಹ್ಯಾಡ್ ಬರ್ತಿತ್ತು ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿ ಕನ್ವರ್ಟ್ ಆಗ್ತಿತ್ತು. ದೇ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿಸ್ ಕಂಪನಿ ಸಿನ್ಸ್ 2020. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 10 years. ಅಂದರೆ ಒಂದು ಡ್ಯೂರೇಷನನ್ನು ಹೇಳ್ತಕ್ಕಂಥದ್ರಲ್ಲಿ ಕೂಡ ನಾವು ಈ ಒಂದು ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಅಂತ. ಈ ಕಾಲವು ಭೂತ ಕಾಲದಲ್ಲಿ ಆರಂಭವಾಗಿ ಇನ್ನೂ ಮುಂದುವರಿಯುತ್ತಿರುವ ಕ್ರಿಯೆಯನ್ನು ಸೂಚಿಸುತ್ತದೆ. ಅಂದರೆ ಈಗ ಆಲ್ರೆಡಿ ಇದು ಕ್ರಿಯೆ ಸ್ಟಾರ್ಟ್ ಆಗೋಗಿದೆ, ಬಟ್ ಇನ್ನೂ ನಡೀತಾ ಇದೆ, ಈ ರೀತಿಯಲ್ಲಿರ್ತಕ್ಕಂಥ ಪದ ಅಂತ. ನಾನು 10 ವರ್ಷಗಳಿಂದ ಇಂಗ್ಲೀಷ್ ಬೋಧಿಸುತ್ತಿದ್ದೇನೆ ಅಂದರೆ ಇದು ಪ್ರಾರಂಭ ಯಾವಾಗಾಗಿದೆ? 10 ವರ್ಷದ ಹಿಂದೆಯೇ ಪ್ರಾರಂಭ ಆಗಿದೆ.
ಆದರೆ ಇನ್ನೂ ನಾನೇನು ಮಾಡ್ತಾಯಿದ್ದೀನಿ, ಬೋಧಿಸ್ತಾನೇ ಇದ್ದೀನಿ. ಹೀಗಿರ್ತಕ್ಕಂಥವು ಸಾಮಾನ್ಯವಾಗಿ ಇವುಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ಬಳಸ್ತೀವಿ ಅಂತ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಏನು ಯೂಸ್ ಮಾಡ್ತೀವಿ ಇಲ್ಲಿ ಅಂದರೆ ಹ್ಯಾಸ್ ಬೀನ್, ಶಿ, ಹಿ, ಇಟ್ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟ್ಸ್ಗಳಲ್ಲಿ ಹ್ಯಾಸ್ ಬೀನ್ ಅಂತ ಯೂಸ್ ಮಾಡ್ತೀವಿ. ಹ್ಯಾವ್ ಬೀನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಐ, ವಿ, ಯು, ದೇ ಮತ್ತು ಪ್ಲೂರಲ್ ಸಬ್ಜೆಕ್ಟ್ಸ್ಗಳ ಜೊತೆಯಲ್ಲಿ ನಾವು ಈ ಹ್ಯಾವ್ ಬೀನನ್ನು ಯೂಸ್ ಮಾಡ್ತೀವಿ. ಟೈಮ್ ಎಕ್ಸ್ಪ್ರೆಷನ್ಸ್ ಸಿನ್ಸ್, ಫಾರ್, ಆಲ್ ಡೇ, ಲೇಟ್ಲಿ, ರೀಸೆಂಟ್ಲಿ ಈ ರೀತಿಯಾಗಿರ್ತಕ್ಕಂಥ ಟೈಮ್ ಎಕ್ಸ್ಪ್ರೆಷನ್ಸನ್ನು ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಎಕ್ಸಾಂಪಲ್ಸ್, ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಅಂದರೆ ಅವನು ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಆನ್ ಅವರ್, 1 ಗಂಟೆಯಿಂದ ನಾನು ಕಾಯ್ತಾ ಇದ್ದೀನಿ. ಪ್ರಾಕ್ಟೀಸ್ ಕ್ವಶನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳ ಬಗ್ಗೆ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಐ ಡ್ಯಾಶ್ ಸ್ಟಡಿ ಸಿನ್ಸ್ ಮಾರ್ನಿಂಗ್. ಐ ಅಂದಾಗ ಯಾವ ಹೆಲ್ಪಿಂಗ್ ವರ್ಬ್ ಬರಬೇಕು ಅದನ್ನು ನೆನ್ಪು ಮಾಡ್ಕೋಬೇಕು ಫಸ್ಟ್ ನೀವು. ಸೊ ಐ ಹ್ಯಾವ್ ಬೀನ್ ಸ್ಟಡಿಂಗ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆಲ್ಲ ಏನಾಗಬೇಕು, ING ಫಾರ್ಮ್ ಬರಬೇಕು. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಶಿ ಅಂದಾಗ ಯಾವ ಹೆಲ್ಪಿಂಗ್ ವರ್ಬ್ ಬರಬೇಕು ನೆನ್ಪು ಮಾಡ್ಕೊಳ್ಳಿ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 5 years. ದೇ ಬಂತು. ಸೊ ದೇ ಅಂದರೆ ಯಾವ ಹೆಲ್ಪಿಂಗ್ ವರ್ಬು, ಹ್ಯಾವ್ ಬೀನ್ ಅಲ್ವಾ. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ 4 o'clock. ಹಿ ಡ್ಯಾಶ್ ನಾಟ್ ಸ್ಲೀಪ್ ಫಾರ್ 2 days. ಏನು ಬರುತ್ತೆ ಅಲ್ಲಿ, he has been not sleeping for 2 days. Answers have been studying, has been working, have been playing, has not been sleeping. ಇಲ್ಲಿ ಫೋರ್ತು he has not been sleeping ಅಂತ ತಗೋಬೇಕಿಲ್ಲಿ. ನಾನು ಮೇ ಬಿ ಮಿಸ್ಟೇಕ್ ಮಾಡಿರ್ಬೋದಿಲ್ಲಿ. he has not been sleeping for 2 days ಅಂತ ಹೇಳಬೇಕಿಲ್ಲಿ. ಓಕೆ, MCQಸ್ಗಳನ್ನು ನೋಡೋಣ. ಆ್ಯಸ್ ಇನ್ TT ಎಕ್ಸಾಮ್ಸು ಐಡೆಂಟಿಫೈ ದ ಟೆನ್ಸ್. ಅವರು ಈ ಥರ ಒಂದು ವಾಕ್ಯವನ್ನು ಕೊಟ್ಟು ಅಥವಾ ಪ್ಯಾಸೇಜಲ್ಲಿನೇ ಇರ್ತಕ್ಕಂಥದ್ದನ್ನು ಜಸ್ಟು ಆ ಸೆಂಟೆನ್ಸನ್ನು ರಿಪೀಟ್ ಮಾಡಿ ಏನು ಮಾಡ್ಬೋದು ಅಂದರೆ ನಿಮಗೆ ಐಡೆಂಟಿಫೈ ದ ಟೆನ್ಸ್ ಅಂತ ಕೊಟ್ಟು ಕೆಳಗಡೆ ಆಪ್ಷನ್ಸ್ ಕೊಡ್ತಾರೆ. ಆವಾಗ ನೀವು ಕರೆಕ್ಟಾಗಿ ಆ ವಾಕ್ಯವನ್ನು ನೋಡಿಕೊಂಡು ಇದು ಯಾವ ಟೆನ್ಸ್ ಅಂತ ಹೇಳಬೇಕಾಗುತ್ತೆ. ದೇ ಹ್ಯಾವ್ ಬೀನ್ ವಾಚಿಂಗ್ TV ಫಾರ್ 2 hours. ಹ್ಯಾವ್ ಬೀನ್ ಬಂದಿದೆ ಅಂದರೆ ಅರ್ಥ ಮಾಡ್ಕೋಬೇಕು ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಅಲ್ಲಿ ವಾಚಿಂಗ್ ಅಂತ ಬರ್ತಾರೆ, ING ಫಾರ್ಮ್ ಇತ್ತು ಅಂದರೆ ಅದು ಆಲ್ಮೋಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಅದು. ನೆಕ್ಸ್ಟು ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಯಾವುದು ಕರೆಕ್ಟ್ ಸೆಂಟೆನ್ಸ್ ಇದೆ, ಶಿ ಹ್ಯಾವ್ ಬೀನ್ ರೀಡಿಂಗ್. ಸೊ ಶಿ ಬಂದಾಗ ಹ್ಯಾವ್ ಬರಲ್ಲ, ಸೊ ರಾಂಗ್ ಅದು. ಮತ್ತು ಇಲ್ಲಿ ಶಿ ಹ್ಯಾಸ್ ರೀಡಿಂಗ್ ಅಂತ ಬರಲ್ಲ ಇಲ್ಲಿ ಅಲ್ವಾ. ಹ್ಯಾಸ್ ಬಂದಾಗ ಇಲ್ಲಿ ING ಫಾರ್ಮ್ ಬರೋದಿಲ್ಲ. ಮತ್ತು ಶಿ ರೀಡಿಂಗ್ ಹ್ಯಾಸ್ ಬೀನ್ ಈ ಥರ ಉಲ್ಟಾ ಪಲ್ಟಾ ಆಗೋದಿಲ್ಲ. ಸೊ ಶಿ ಹ್ಯಾಸ್ ಬೀನ್ ರೀಡಿಂಗ್ ಅನ್ನೋದು ಸರಿಯಾದ ಒಂದು ಫಾರ್ಮ್ ಸ್ಟ್ರಕ್ಚರ್ ಅಲ್ವಾ. ಶಿ ಅಂದರೆ ಸಬ್ಜೆಕ್ಟು, ಹ್ಯಾಸ್ ಬೀನ್ ಹೆಲ್ಪಿಂಗ್ ವರ್ಬು, ಆಮೇಲೆ ರೀಡು V1 ಪ್ಲಸ್ ING ಫಾರ್ಮ್. ಈ ರೀತಿಯಾಗಿರ್ತಕ್ಕಂಥ ಒಂದು ಪದದ ರಚನೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಿಲ್ ವಿತ್ ದ ಕರೆಕ್ಟ್ ಫಾರ್ಮ್. ಐ ಡ್ಯಾಶ್ ವರ್ಕ್ ಆನ್ ದಿಸ್ ಪ್ರೊಜೆಕ್ಟ್ ಸಿನ್ಸ್ January. ಐ ಹ್ಯಾವ್ ಬೀನ್ ವರ್ಕಿಂಗ್. ಸೊ ಐ ಹ್ಯಾವ್ ಬೀನ್ ವರ್ಕಿಂಗ್ ಅಂತ. ಸೆಲೆಕ್ಟ್ ದ ಕರೆಕ್ಟ್ ಯೂಸೇಜ್. ಹಿ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಹಿಸ್ ವರ್ಕ್. ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ವರ್ಕ್. ಸೊ ಇಲ್ಲಿ ಯಾವುದು ಸರಿಯಾದ ಫಾರ್ಮ್ ಇದೆ ಅಂತ, ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ವರ್ಕ್ ಅನ್ನೋದು ಸರಿಯಾಗಿರುತ್ತೆ. ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಬೀನ್ ಪ್ಲಸ್ V1 ING ಬರುತ್ತೆ, ನಾಟ್ ಬೀನ್ ಪ್ಲಸ್ V3. ಇದು ನೆನ್ಪಿಟ್ಕೋಬೇಕು. ಅದೇ ಪರ್ಫೆಕ್ಟ್ ಟೆನ್ಸಲ್ಲಿ V3 ಬರುತ್ತೆ. ಕ್ವಿಕ್ ಸಮರಿ. ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3. ಶಿ ಹ್ಯಾಸ್ ಗಾನ್ ಹೋಮ್. ಇಲ್ಲಿ ಟೈಮ್ ಫಾರ್ಮೇಷನ್ ಜಸ್ಟ್ ಆಲ್ರೆಡಿ ಎಟ್. ಕಂಪ್ಲೀಟೆಡ್ ರೀಸೆಂಟ್ಲಿ ವಿತ್ ಎಫೆಕ್ಟ್ ನಾವು ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ಗೆ ಒಂದು ಉದಾಹರಣೆ. ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಹ್ಯಾಸ್, ಹ್ಯಾವ್,
plus been plus v1 ing. She has been studying for 2 hours. ಇಲ್ಲಿ ಟೈಮ್ ಎಕ್ಸ್ಪ್ರೆಷನ್ಸು ಸಿನ್ಸ್ ಫಾರ್ ಈ ರೀತಿಯಾಗಿರ್ತಕ್ಕಂಥವು. ಸ್ಟಾರ್ಟೆಡ್ ಇನ್ ಪಾಸ್ಟ್ ಆ್ಯಂಡ್ ಸ್ಟಿಲ್ ಕಂಟಿನ್ಯೂಯಿಂಗ್, ಇದು ಇದರ ಒಂದು ಟ್ರಿಕ್ಸ್ ನೆನ್ಪಿಟ್ಕೊಳ್ತಕ್ಕಂಥದ್ದು. ಸ್ಟಾರ್ಟೆಡ್ ಇನ್ ಪಾಸ್ಟ್ ಆ್ಯಂಡ್ ಸ್ಟಿಲ್ ಕಂಟಿನ್ಯೂಯಿಂಗ್, ಈ ರೀತಿಯಾಗಿರ್ತಕ್ಕಂಥವುಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಇವತ್ತಿಗೆ ಒಂದು ಟೆನ್ಸಸ್ಗಳ ಒಂದು ಸಂಪೂರ್ಣವಾದಂಥ ತರಗತಿ ಮುಕ್ತಾಯ ಆಯಿತು. ನಾವು ನಾಳೆ ಮತ್ತೆ ಹೊಸ ಒಂದು ಟಾಪಿಕ್ಕೊಂದಿಗೆ ಏನು ಮಾಡೋಣ ಅಂದರೆ ಕ್ಲಾಸನ್ನು ಮಾಡೋಣ. ನಿಮಗೆ ಇನ್ನೂ ಹೊಸದಾಗಿ ಯಾವುದಾದ್ರೂ ಟಾಪಿಕ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು, ಕ್ಲಾಸಸ್ ಬೇಕು ಅಂತಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಈ ಒಂದು ಸಬ್ಜೆಕ್ಟ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಡಿಯರ್ ಸಬ್ಸ್ಕ್ರೈಬರ್ಸ್ ಆರ್ ಡಿಯರ್ ವ್ಯೂವರ್ಸ್, do subscribe to our channel, press the like button, and if you are feeling it's easy to understand my teaching, then please suggest me to do the next topic. Thank you for watching my videos. Thank you one and all.